ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರೋದು ಬಟರ್ ನಾನ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 2 ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 1/4 ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಸಕ್ಕರೆ, 1/4 ಸ್ಪೂನಷ್ಟು ಬೇಕಿಂಗ್ ಪೌಡ್ರು, ಚಿಟಿಕೆ ಬೇಕಿಂಗ್ ಸೋಡಾ, 1-2 ಸ್ಪೂನ್ ಹಾಲು, 2 ಸ್ಪೂನ್ ಮೊಸರು. ಇವಾಗ ಇದನ್ನೆಲ್ಲ ಹಾಗೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿ ಕಲಸಿಟ್ಕೊಳ್ಳೋಣ. ಎಲ್ಲನೂ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ 1-2 ನಿಮಿಷ. 1 ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತೆ 1 ನಿಮಿಷ ಎಲ್ಲನೂ ಚೆನ್ನಾಗಿ ನಾದಿಟ್ಕೊಳ್ಳೋಣ. ನಾದ್ದಷ್ಟು ಸಾಫ್ಟಾಗಿ ಆಗುತ್ತೆ. ಇವಾಗೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಪಕ್ಕಕ್ಕೆ ಇಟ್ಕೊಂಬಿಡೋಣ. ನೋಡಿ, ಇವಾಗ ನೆಂದಿದೆ ಚೆನ್ನಾಗಿ, ಎಷ್ಟು ಸಾಫ್ಟಾಗಿ ಆಗಿದೆ. ಮತ್ತು 1 ನಿಮಿಷ ಎಲ್ಲನೂ ಚೆನ್ನಾಗಿ ನಾದ್ಕೊಂಡು ನಾವು ಎಷ್ಟು ಚಪಾತಿ ಹಿಟ್ಟಷ್ಟು ದಪ್ಪ ಉಂಡೆ ತೊಗೊಳ್ಳೋಣ. ಉಂಡೆ ತಗೊಂಡು ಅದನ್ನು ನೀಟಾಗಿ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು 2 ಕಡೆನೂ ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ. ಇದೇನು ರೌಂಡ್ ಶೇಪೇ ಬೇಕು ಅನ್ನೋದೇನಿಲ್ಲ, ನಾನಲ್ವಾ ಓವಲ್ ಶೇಪಾಗೇ ಇರುತ್ತೆ, ಹಾಗಾಗಿ ಓವಲ್ ಶೇಪಲ್ಲೇ ಒತ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಮಂದಕ್ಕೆ ಇರಲಿ, ತುಂಬ ತೆಳುವಾಗಿ ಒತ್ಕೋಬೇಡಿ. ನೋಡಿ, ಇಷ್ಟಾದ್ರೇ ಸಾಕು. ಇವಾಗ ತವನ ಕಾಯಕ್ಕೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಕಲಸಿಟ್ಕೊಳ್ಳೋಣ. ಉಪ್ಪನ್ನೆಲ್ಲ ಸ್ವಲ್ಪ ಕರಗಿಸ್ಕೊಳ್ಳೋಣ ಹಾಗೇನೆ. ಇವಾಗ ಕಲ್ಲು ಕಾದಿದೆ, ನಾವು ಒತ್ಕೊಂಡಿರ್ತೀವಲ್ಲ, ನಾನು ಅದ್ರ ಹಿಂದೆಗಡೆಗೆ ನಾವು ನೀರು ಮತ್ತು ಉಪ್ಪು ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಹಾಕ್ಕೊಳ್ಳೋಣ. ಯಾಕಂದರೆ ತವಕ್ಕೆ ಅಂಟ್ಕೊಳ್ಳುತ್ತೆ ಅದು ಹಾಕ್ಕೊಂಡ್ರೆ, ಮತ್ತು ಕ್ರಿಸ್ಪಿಯಾಗೂ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗುಳ್ಳೆ ಬರ್ತಿದೆ. ಹಿಟ್ಟನ್ನ ಚೆನ್ನಾಗಿ ನಾದಿ ಕಲಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ, ಸಾಫ್ಟಾಗೂ ಇರುತ್ತೆ. 1 ನಿಮಿಷ ಆದ್ರೇ ಸಾಕು, ಸ್ವಲ್ಪ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇವಾಗ ಕಲ್ಲನ್ನೇ ತಿರುಗಿಸ್ಕೊಂಡು ತವನ ಈ ಕಡೆ ಸೈಡೂ ಹಾಗೇ ಫ್ಲೇಮ್ಗೆ ಇಟ್ಕೊಳ್ಳೋಣ. ಒಂದು 20-30 ಸೆಕೆಂಡ್ ಆದ್ರೇ ಸಾಕು. ನೋಡಿ, ಆಗಿದೆ. ಇವಾಗ ಸ್ವಲ್ಪ ಬೆಣ್ಣೆ ತಗೊಂಡು ಹಚ್ಕೊಂಡ್ರೆ ಬಟರ್ ನಾನ್ ರೆಡಿ ಆಯಿತು. ನಾವು ರೆಸ್ಟೋರೆಂಟಲ್ಲೆಲ್ಲ ತಿಂತೀವಲ್ಲ ಹಾಗೇ ಇರುತ್ತೆ. ನೋಡಿ, ಹಿಂದೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ, ತಿನ್ನಕ್ಕಂತೂ ತುಂಬ ಸಾಫ್ಟಾಗಿರುತ್ತೆ. ಗೋಧಿ ಹಿಟ್ಟಲ್ಲಿ ಮಾಡ್ಕೊಂಡಿರೋದ್ರಿಂದ ಹೆಲ್ದಿಯಾಗೂ ಇರುತ್ತೆ. ನೀವು ನನ್ನ ವೀಡಿಯೋಸ್ನೆಲ್ಲ ಪೂರ್ತಿ ನೋಡಿ, ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.